ಅಣ್ಣ 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 ಸ್ವಲ್ಪ ಕೈ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಂದು ಬರೆ ಈಗ ಮುಖ್ಯಮಂತ್ರಿಯವರು ಪಡೆದಿದ್ದಾರೆ ವಿಷಯದಲ್ಲಿ ಮತ್ತೊಂದು ಪ್ರಶ್ನೆ ಇನ್ನೊಂದು ಸಿದ್ದರಾಮಯ್ಯನವರು ತಯಾರಾಗಿದ್ದಾರೆ. ಇಂತಹ ಆಕ್ರೋಶ ಯಾತ್ರೆ, ಈ ಜನಾಕ್ರೋಶ ಯಾತ್ರೆ ಅತ್ಯಂತ ಶಿಸ್ತಿನಿಂದ ಕೂಡ ನಾವು ನಡೆಸಬಲ್ಲರು ಅಂತ ಹೇಳಿ ನಾವು ತೋರಿಸಿಕೊಡ್ಲಿಕ್ಕಿದ್ದೇವೆ. ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ದೇವದುರ್ಲಭ ಕಾರ್ಯಕರ್ತರು. ನಾವೆಲ್ಲರೂ ಈ ಯಾತ್ರೆಗೆ ಸಹಕಾರ ಹಿಂದುಗಡೆನೆ ನಾವು ಸರದಿ ಜನತೆಗೆ ನ್ಯಾಯ ಎಲ್ಲಿಂಟು, ಎಲ್ಲಿಂಟನ್ನ ಎಲ್ಲಿಂಟು, ಗಟ್ಟಿ ಜನತೆಗೆ ನ್ಯಾಯ ಎಲ್ಲಿಂಟು. ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಪೆಟ್ರೋಲ್ ರೇಟು ಹೆಚ್ಚಾಯ್ತು, ಡೀಸೆಲ್ ರೇಟು ಹೆಚ್ಚಾಯ್ತು, ಹಾಲಿನ ದರವು ಹೆಚ್ಚಾಯ್ತು, ಸ್ಟಾಂಪ್ ಡ್ಯೂಟಿಯು ಹೆಚ್ಚಾಯ್ತು. ಎಲ್ಲಿಂಟನ್ನ ಎಲ್ಲಿಂಟು, ಜನತೆಗೆ ನ್ಯಾಯ ಎಲ್ಲಿಂಟು. ಬಡವರ ಶೋಷಣೆ ಸಾಕಿನ್ನು, ಬಡವರ ಶೋಷಣೆ ಸಾಕಿನ್ನು ಮಾಡಬೇಕಾ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾ ಇರೋದಕ್ಕೆ ನಮ್ಮ ವಿಜಯೇಂದ್ರರು ನೇತಾರರು ನೀವೆಲ್ಲ ಅದರ ಸೈನಿಕರಾಗಿ ಕೆಲಸ ಮಾಡ್ತಾ ಇರುವಂಥದ್ದೇ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ನಿಜ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿತ್ತು, ಯಾವುದೋ ಕಾರಣಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ಅಧಿಕಾರದಲ್ಲಿಲ್ಲ. ಆದರೆ ಅಧಿಕಾರದಲ್ಲಿ ಇಲ್ಲ ಅಂತ ಹೇಳಿ ಜನಪರವಾದಂಥ ಕೆಲಸಗಳಲ್ಲಿ ನಾವು ಯಾವತ್ತೂ ಹಿಂದೆ ಬಿದ್ದಿಲ್ಲ. ಕರ್ನಾಟಕದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ನಡೆಸ್ತಾ ಇರುವಂಥ ಆಡಳಿತ ದುರಾಡಳಿತ. ನಾನು ಸುಮಾರು 30 ವರ್ಷಗಳಿಂದ ನಾನು ಶಾಸಕನಾಗಿ, ಲೋಕಸಭಾ ಸದಸ್ಯನಾಗಿ, ಪಕ್ಷದ ಅಧ್ಯಕ್ಷನಾಗಿ, ಮುಖ್ಯಮಂತ್ರಿಯಾಗಿ, ಕೇಂದ್ರ ಮಂತ್ರಿಯಾಗಿ ನೋಡಿದ್ದೀನಿ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಭ್ರಷ್ಟ ಸರ್ಕಾರ ಕಳೆದ 70 ವರ್ಷಗಳಲ್ಲಿ ಇರಲಿಲ್ಲ. ಸಿದ್ದರಾಮಯ್ಯ DKC ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅಂತ ಹೇಳುವಂಥ. ಜನಪರವಾದಂಥ ಕೆಲಸ ಅಂದರೆ
ಯಾವುದೋ ಭಾಷಣ ಘೋಷಣೆಗಳನ್ನು ಮಾಡುವಂಥದ್ದಲ್ಲ. ನಮ್ಮ ಶಾಸಕರು ವಿಧಾನಸಭೆಯ ಒಳಗೆ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ. ನಾವು ನೋಡಿದ್ದೇವೆ, ನಮ್ಮ ಜಿಲ್ಲೆಯ ಶಾಸಕರು ಸುನಿಲ್ ಕುಮಾರ್ರ ನೇತೃತ್ವದಲ್ಲಿ ಭರತ್ ಶೆಟ್ಟರ್ ಇರ್ಬೋದು, ವೇದವ್ಯಾಸ್ ಕಾಮತ್ ಇರ್ಬೋದು, ಪೂಂಜಾರಿ ಇರ್ಬೋದು, ನಮ್ಮ ಸುಳ್ಯದ ಶಾಸಕ ಇರ್ಬೋದು, ಕಳೆದ ಅಧಿವೇಶನದಲ್ಲಿ ಪ್ರತಿಯೊಂದು ನಿಮಿಷ ಕೂಡ ವಿಧಾನಸಭೆಯ ಒಳಗೆದ್ದು ನಿಮ್ಮ ಸಮಸ್ಯೆಗಳನ್ನ ಆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡುವಂತ ಕೆಲಸ ಮಾಡಿದರು. ಆದರೆ ಸಿದ್ದರಾಮಯ್ಯರಿಗಾಗ್ಲಿ ಕಾಂಗ್ರೆಸ್ನ ಮಂತ್ರಿಗಳಿಗಾಗಿ ಎಚ್ಚರವೇ ಆಗಲಿಲ್ಲ. ಹನಿ ಟ್ರ್ಯಾಪ್ ಹಗರಣವನ್ನು ಒಬ್ಬ ಮಂತ್ರಿ ಇರ್ತಾನೆ, ಅದನ್ನು ಅತ್ಯಂತ ಪ್ರಬಲವಾಗಿ ವಿಧಾನಸಭೆಯಲ್ಲಿ ಸನ್ಮಾನ್ಯ ಸುನಿಲ್ ಕುಮಾರ್ ಪ್ರಸ್ತಾಪ ಮಾಡ್ತಾರೆ, ತಪ್ಪಿಸಿಕೊಂಡು ಪಲಾಯನ ಮಾಡ್ತಾರೆ, 18 ಜನ ಶಾಸಕರನ್ನು ಹೊರಗೆ ಹಾಕ್ತಾರೆ. ಇದಾ ಪ್ರಜಾತಂತ್ರ ವ್ಯವಸ್ಥೆ? ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿಧಾನಸಭೆ ಅಂತ ಹೇಳಿದ್ರೆ ಅದು ನಮ್ಮೊಂದು ದೇಗುಲ, ಜನರ ಎಲ್ಲ ಸಮಸ್ಯೆಗಳ ಪರಿಹಾರ ಕೊಡುವಂತ ಒಂದು ಶ್ರದ್ಧಾ ಕೇಂದ್ರ. ಆದರೆ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ನಡ್ಕೊಂಡಂತ ರೀತಿ ಕಂಡ್ರಲ್ಲ ನೀವು. ಬೆಲೆ ಏರಿಕೆ ಏನು? ಬೆಳಗ್ಗೆ ಹೇಳ್ತೀರಿ ಸ್ವಿಚ್ ಹಾಕಿದ್ರೆ ವಿದ್ಯುತ್ತಿಗೆ ಬೆಲೆ ಏರಿಕೆ, ಅರ್ಧ ಗ್ಲಾಸ್ ಕಾಫಿ ಕುಡಿಬೇಕು, ಅರ್ಧ ಗ್ಲಾಸ್ ಕಾಫಿಗೆ ಹಾಲಿಗೆ ಬೆಲೆ ಏರಿಕೆ, ಸ್ವಲ್ಪ ಹೊತ್ತಿನಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಅದಕ್ಕೆ ಪೆಟ್ರೋಲ್ಗೆ ಬೆಲೆ ಏರಿಕೆ, ಮಧ್ಯದಲ್ಲಿ ನಿಮ್ಮ ಸ್ಟ್ಯಾಂಪ್ ಡ್ಯೂಟಿಗಳು, ಮತ್ತೊಂದು 48 ಐಟಮ್ಗಳಿಗೆ, ನನಗೆ ಸಮಯ ಇಲ್ಲ ಇದನ್ನ ಓದಿ ಹೇಳ್ತಿದ್ದೆ, 48 ಐಟಮ್ಗಳಿಗೆ ತೆರಿಗೆಗಳನ್ನು ಹೇರುವಂತ ಅತ್ಯಂತ ನತದೃಷ್ಟ ಸರ್ಕಾರ ಅದು ಸಿದ್ದರಾಮಯ್ಯರ ಸರ್ಕಾರ. ನೀವು ನೋಡಿದ್ರಿ, ಇತಿಹಾಸದಲ್ಲಿ ಓದಿರ್ಬೋದು, ಅಲ್ಲಾವುದ್ದೀನ್ ಖಿಲ್ಜಿ ಮತ್ತೆ ಯಾರು ಮೊಹಮ್ಮದ್ ಬಿನ್ ತುಗ್ಲಕ್, ಇವರೆಲ್ಲ 60% 70% ಟ್ಯಾಕ್ಸ್ ಹಾಕಿ ಜನರ ಮೇಲೆ ಹಾಕಿದ್ದನ್ನು ನೀವು ಕಂಡಿದ್ದೀರಿ. ಪ್ರಾಯಶಃ ಮೊಹಮ್ಮದ್ ಬಿನ್ ತುಗ್ಲಕ್, ಅಲ್ಲಾವುದ್ದೀನ್ ಖಿಲ್ಜಿ ಅವರಿಗಿಂತ ಭ್ರಷ್ಟ ಒಂದು ಸರ್ಕಾರ, ಜನರ ಮೇಲೆ ಸವಾರಿ ಮಾಡುವಂತ ಸರ್ಕಾರ ಅದು ಸಿದ್ದರಾಮಯ್ಯರ ಸರ್ಕಾರ. ಹೇಳ್ತಾರೆ ಸಿದ್ದರಾಮಯ್ಯ, ಏನ್ರಿ ಇವರು ಪಾದಯಾತ್ರೆ ಮಾಡಿದ ಕೂಡಲೇ ನಾವೇನು ಹೆದರ್ಕೊಳ್ತೀವ? ಯಾಕ್ರಿ ಇವರು ಪಾದಯಾತ್ರೆ ಮಾಡಬೇಕು? ಸ್ವಾಮಿ, ಅವತ್ತು ಬಳ್ಳಾರಿಗೆ ಹೋದ್ರಲ್ಲ, ರಾತ್ರಿ ಹಗಲು ಬಳ್ಳಾರಿಗೆ ಹೋದ್ರಲ್ಲ, ಆ ಮಸಾಜ್ ಮಾಡುವನ್ನು ಒಟ್ಟಿಗೆ ಇಟ್ಕೊಂಡಿದ್ರಿ, ಒಂದು ಮೆಡಿಕಲ್ ವ್ಯಾನ್ ಒಟ್ಟಿಗೆ ಇಟ್ಕೊಂಡಿದ್ರಿ, ಇಂಥವರನ್ನೆಲ್ಲ ಸೇರಿಸಿಕೊಂಡು ನೀವು ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ? ಡಿ ಕೆ ಶಿವಕುಮಾರ್ ಅವರು ಭಾರಿ ದೊಡ್ಡ ಪಾದಯಾತ್ರೆ ಇತ್ತೀಚೆಗೆ ನಡೆದದ್ದು, ಆ ಪಾದಯಾತ್ರೆಗಳು ಫಲಕಾರಿ ಆಗಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಈ ರೀತಿ ಬೆಲೆ ಏರಿಕೆ ಇರ್ಬೋದು, ಕಾನೂನು ಸುವ್ಯವಸ್ಥೆ ಅಧಪತನ ಇರ್ಬೋದು, ಸರ್ಕಾರಿ ಖಜಾನೆಗಳನ್ನು ಲೂಟಿ ಮಾಡುವಂತ ಸಂಗತಿಗಳಿರ್ಬೋದು, ಹಿಂದೂ ಕಾರ್ಯಕರ್ತರ ಮೇಲೆ ಸವಾರಿಗಳಿರ್ಬೋದು, ಹಾಡು ಹಗಲಿ ಬ್ಯಾಂಕ್ ಲೂಟಿ ಕೊಳ್ಳೆ ಹೊಡುವಂತ ವ್ಯವಸ್ಥೆಗಳಿರ್ಬೋದು, ಇದನ್ನೆಲ್ಲವನ್ನು ಇವತ್ತು ನೋಡ್ತಾ ಇರುವಂತ ಕಾಲಘಟ್ಟ ಬಂದಿದೆ. ನಾನು ಸಿದ್ದರಾಮಯ್ಯರಿಗೆ ಹೇಳಲಿಕ್ಕೆ ಹೆಜ್ಜೆ ಪಡ್ತಾ ಇದ್ದೇನೆ, ಮೂಡ ಹಗರಣ, ನಿಮ್ಮ ಮನೆಯವರ 14 ಸೈಟ್ ಅವರ ಹೆಸರಿನಲ್ಲಿ ತಗೊಳ್ಳುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ, ಇಲ್ಲ ನಾನೇನು ತಪ್ಪು ಮಾಡಿಲ್ಲ, 14 ಸೈಟು ಅದು ಕಾನೂನು ಪ್ರಕಾರ ಸಿಕ್ಕಿದೆ ಅಂತ ಹೇಳಿದರು. ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿಂದ ಮೈಸೂರಿಗೆ ನಮ್ಮ ಅತ್ಯಂತ ದೊಡ್ಡ ಬೃಹತ್ ಯಾತ್ರೆಯನ್ನು ಮಾಡ್ತು. ನಮ್ಮ ಯಾತ್ರೆಯ ಪ್ರತಿಫಲವಾಗಿ ನಮ್ಮ ಯಾತ್ರೆಯ ಕೊನೆಯಾಗುವ ದಿವಸ ಸಿದ್ದರಾಮಯ್ಯ ಹೇಳಿದ್ರು, 14 ಸೈಟನ್ನು ನಾನು ಪುನಃ ಕೊಟ್ಟು ಬಿಡ್ತೇನೆ. ಅಂದ್ರೆ ತಪ್ಪು ಒಪ್ಪಿಕೊಂಡ್ರು ಕೊಡುವಂತ ಕೆಲಸ. ನಿಮ್ಮಂತ ಕಾರ್ಯಕರ್ತರ ಆ ಜನಾಕ್ರೋಶಕ್ಕೆ ಅವ್ರದ್ದು ಮಾಡಿದಂತ ನಿಮ್ಗೆ ಗೊತ್ತಲ್ಲ. ವಾಲ್ಮೀಕಿ ಹಗರಣದಲ್ಲಿ ಬೀದಿಗಿಳಿದು ಹೋರಾಟ ಮಾಡಿ ವಿಧಾನಸಭೆಯೊಳಗೆ ಹೋರಾಟ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಕೈಗೆತ್ತಿಕೊಳ್ತು. ಅವರ ಪ್ರಥಮ ವಿಕೆಟ್ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗುವಂತ ಕೆಲಸ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಹೋರಾಟದಿಂದ ಅಂತ ನಾವು ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ಇವತ್ತು ಕೂಡ ಸಿದ್ದರಾಮಯ್ಯ ಅವರಿಗೆ ಭಾರಿ ಹೆದರಿಕೆ. ವಕ್ಫ್ ಹಗರಣ ಇತ್ತೀಚೆಗೆ ಅತ್ಯಂತ ದೊಡ್ಡ ಹಗರಣ ಕರ್ನಾಟಕದಲ್ಲಿ. ನಮ್ಮ ಹೋರಾಟಗಳು ಅತ್ಯಂತ ಪ್ರಭಾವಶಾಲಿಯಾಗಿ ಆದದ್ದನ್ನು ನೀವು ಕಂಡಿದ್ದೀರಿ. ಕೇಂದ್ರದವರು ಕರ್ನಾಟಕದಲ್ಲಿ ನಡೆದಂತ ವಿದ್ಯಮಾನಗಳು ಗಮನದಲ್ಲಿಟ್ಕೊಂಡು ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ಅದರಲ್ಲಿಯೂ ನಮ್ಮ ಹೋರಾಟ ಫಲಪ್ರದ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾವುದೆಲ್ಲ ಜನವಿರೋಧಿ ಕಾರ್ಯಕ್ರಮಗಳಿದಾವ ಅದರ ವಿರುದ್ಧ ಮೊನ್ನೆ ಬೆಂಗಳೂರಿನಲ್ಲಿ 2 ಜನ ಹುಡುಗಿಯರು ಮಾರ್ಗದಲ್ಲಿ ಹೋಗ್ತಾ ಇದ್ರೆ ರಾತ್ರಿ ಯಾರೋ ಒಬ್ಬ ಹಿಂದಿಂದ ಬಂದ ಆ ಹುಡುಗಿಯನ್ನು ತಬ್ಬಿಕೊಂಡು ಮುತ್ತಿಟ್ಲಿಕ್ಕೆ ಬಂದ. ಯಾರ್ದು ಹೆದರಿಕೆ ಇಲ್ಲ, ದನದ ಕೆಚ್ಚಿಗೆ ಹೋಯ್ತಾರೆ. ಹಿಂದೂ ಯುವಕರನ್ನ ಬೇರೆ ಬೇರೆ ರೀತಿಯಲ್ಲಿ ಹೆದರಿಸಿ ಆತ್ಮಹತ್ಯೆಗೆ ದುಡ್ಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಮೊನ್ನೆ ನಮ್ಮ ಮಡಿಕೇರಿಯಲ್ಲಿ ಸೋಮಾರ್ಪೇಟೆಯ ನಮ್ಮ ಮಿತ್ರ
ವಿನಯ ಆತ್ಮಹತ್ಯೆಗೆ ಶರಣಾದ್ದನ್ನು ಕಂಡಿದ್ದೇವೆ. ಬೆಳಗಾವಿಯಿಂದ ಹಿಡಿದು ಗುಲ್ಬರ್ಗದವರೆಗೆ ಬೇರೆ ಬೇರೆ ಜನ ಆತ್ಮಹತ್ಯೆಗೆ ಪ್ರೊವೊಕೇಶನ್ ಮಾಡೋದು, ಅಧಿಕಾರಿಗಳಿಂದ ಬೆದರಿಕೆ ತಂತ್ರ ಕೊಡೋದು, ಇದನ್ನೆಲ್ಲ ಮಾಡುವಂತ ಕೆಲಸ. ಇದಕ್ಕಾಗಿ ನಾವು ಬೀದಿಗಿಳಿಯುವಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ಈ ಜನಾಕ್ರೋಶ ಯಾತ್ರೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಾಯಶಃ ನನಗೆ ಅನಿಸಿದೆ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ಪ್ರಜ್ಞಾವಂತ ಜನ, ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಪ್ರತಿಯೊಂದು ವಿಚಾರಗಳನ್ನು ತಿಳಿದಂತ ಜನ, ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಜನಪರವಾದಂಥ ಹೋರಾಟಕ್ಕೆ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ಕಂಡಿದ್ದೇವೆ ನಾವು. ಅದಕ್ಕಾಗಿ ನನಗೆ ತುಂಬ ಸಂತೋಷ ಆಗಿದೆ. ಮಧ್ಯಾಹ್ನದ ಉರಿ ಬಿಸಿಲನ್ನು ಲೆಕ್ಕಿಸದೆ ಸಾವಿರಾರು ಮಂದಿ ಕಾರ್ಯಕರ್ತರು ನಮ್ಮ ಅಭಿಮಾನಿಗಳು ಬಂದು ಸೇರಿರುವಂಥದ್ದು. ಇಂಥ ಭ್ರಷ್ಟ ಸರ್ಕಾರಕ್ಕೆ ಪಾಠ ಕಲಿಸಬೇಕು. ಬಿಜೆಪಿಯ ರಾಜ್ಯ ಘಟಕದ ಜೊತೆ ನಾವಿದ್ದೇವೆ ಅಂತ ಹೇಳಿ ನಿಮ್ಮ ಆ ಒಂದು ಬೆಂಬಲವನ್ನು ಘೋಷಣೆ ಮಾಡಲಿಕ್ಕೆ ನೀವೆಲ್ಲ ಬಂದಿದ್ದೀರಿ ಅಂತ ಭಾವಿಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ಜವಾಬ್ದಾರಿಯನ್ನು ಯಾವತ್ತೂ ಮರೆಯುವುದಿಲ್ಲ. ಆ ಜವಾಬ್ದಾರಿಯಲ್ಲಿ ಮುಂದೆ ಹೋಗ್ತೇವೆ. ಇದನ್ನೊಂದು ಲಾಜಿಕಲ್ ಎಂಡಿಗೆ ತಗೊಂಡೋಗುವವರೆಗೆ ನಾವು ಸುಮ್ಮನೆ ವಿರಮಿಸುವುದಿಲ್ಲ. ಬೆಲೆ ಏರಿಸಿದನ್ನು ಮತ್ತೆ ಕೆಳಗಿಳಿಸುವಂತ ಆ ಎಲ್ಲ ಪ್ರಯತ್ನಗಳನ್ನು ಕಾಂಗ್ರೆಸ್ ಸರ್ಕಾರ ಕೂಡ ಪರೋಕ್ಷವಾಗಿ ಮಾಡುವಂತ ಒಂದು ಸಂಗತಿಗಳು ಈಗಾಗಲೇ ನಡೀತಾ ಇರುವಂತ ನಮ್ಮೆಲ್ಲರ ಗಮನಕ್ಕೆ ಬಂದಿದೆ. ನಮ್ಮ ಹೋರಾಟ ಮುಂದುವರಿಲಿ. ಬಿಜೆಪಿ ನಿಮ್ಮ ಪರವಾಗಿದೆ, ನಿಮ್ಮ ಜೊತೆಯಾಗಿದೆ, ಜನಪರವಾಗಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಜನರ ಮೇಲಿರುವಂತ ಕಾನೂನಿನ ಅವ್ಯವಸ್ಥೆ, ಬೆಲೆ ಏರಿಕೆ, ಇದಕ್ಕೆಲ್ಲ ಉತ್ತರ ಸಿಕ್ಕುವಂಥದ್ದಾಗಲಿ ಅಂತ ಹೇಳುವಂತ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶುಭ ಹಾರೈಕೆ ಮಾಡಿ ನನ್ನ ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್. ಬೋಲೋ ಭಾರತ್ ಮಾತಾ. ಜನರ ಆಕ್ರೋಶಕ್ಕೆ ಒಂದು ವೇದಿಕೆ, ಜನರ ಕೋಪಕ್ಕೆ ಒಂದು ವೇದಿಕೆ, ಜನರ ನೋವಿಗೆ ಒಂದು ವೇದಿಕೆ ಆಗಿರುವಂತಹ ಜನಾಕ್ರೋಶ ಯಾತ್ರೆಯ ನೇತೃತ್ವವನ್ನು ವಹಿಸಿಕೊಂಡು ನಮ್ಮೆಲ್ಲರನ್ನ ಮುನ್ನಡೆಸಿಕೊಳ್ತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ನಾಯಕ, ಈ ರಾಜ್ಯದ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ BY ವಿಜೇಂದ್ರ ಅವರೇ, ವೇದಿಕೆಯಲ್ಲಿರುವಂತಹ DV ಸದಾನಂದ ಗೌಡ್ರೆ, ಶ್ರೀರಾಮುಲು ಅವರೇ, ಸುನಿಲ್ ಕುಮಾರ್ ಅವರೇ, ಎಲ್ಲ ನಾಯಕರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂತಹ ಹಿಂದುತ್ವದ ಭದ್ರ ಕೋಟೆಯ ವೀರ ಸೇನಾನಿಗಳೇ, ಭಾರತೀಯ ಜನತಾ ಪಾರ್ಟಿಯ ದೇವ ದುರ್ಲಭ ಕಾರ್ಯಕರ್ತ ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಈ ಹಿಂದುತ್ವದ ಭದ್ರ ಕೋಟೆಯಿಂದ, ತುಳುನಾಡಿನ ನೆಲದಿಂದ ಈ ಜನಾಕ್ರೋಶ ಯಾತ್ರೆಗೆ ಬೆಂಬಲವಾಗಿ ನಾವೆಲ್ಲ ಬಂದಿದ್ದೀರಿ. ತಮಗೆ ಅತ್ಯಂತ ಕಳಕಳಿಯಿಂದ ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಹೋರಾಟ ಇವತ್ತು ಪ್ರಾರಂಭ ಮಾತ್ರ. ಬಂಧುಗಳಲ್ಲಿ ಹಲವಾರು ಹೋರಾಟವನ್ನು ಇದೇ ಸ್ಥಳದಿಂದ ನಾವು ಮಾಡಿದ್ದೇವೆ. ವೇದವ್ಯಾಸ ಕಾಮತ್ರ ಮೇಲೆ ಕೇಸ್ ಆಗುವಂತಹ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ವಿ. ನಮ್ಮ ಕಾರ್ಯಕರ್ತರನ್ನ ಕೆಣಕಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ವಿ. ಈ ಜಿಲ್ಲೆಯಲ್ಲಿ ಗೋಹತ್ಯೆ ನಿರಂತರವಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ, ಗೋವುಗಳನ್ನು ಬೇಕಾಬಿಟ್ಟಿ ಕೊಂಡೋಗುವಂತಹ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ಆದರೆ ಈ ದಪ್ಪ ಚರ್ಮದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನು ಬಿಟ್ಟಂತ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವುದಾದ್ರೂ ಬಂದಿದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳು, ಈ ರಾಜ್ಯದಲ್ಲಿ ಹಿಂದೆಂದೂ ಈ ಇತಿಹಾಸ ಇರಲಿಲ್ಲ. ಸೋತ ಅಭ್ಯರ್ಥಿಗಳು ಅವರ ಲೆಟರೇಟ್ ನಲ್ಲಿ ಈ ಜಿಲ್ಲೆಯಲ್ಲಿ ಟ್ರಾನ್ಸ್ಫರ್ನ ದಂಧೆ ಮಾಡ್ತಾ ಇದ್ದಾರೆ. ಈ ಪೊಲೀಸರನ್ನ ಸೋತ ಅಭ್ಯರ್ಥಿಗಳು ಅವರ ತಾಳಕ್ಕೆ ಕುಣಿಸುವಂತ ಒಂದು ವ್ಯವಸ್ಥೆ ಈ ಜಿಲ್ಲೆಯಲ್ಲಿ ಯಾವತ್ತಾದ್ರೂ ನಿರ್ಮಾಣ ಆಗಿದ್ರೆ ಅದು ಈ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ. ಒಂಚೂರು ನಾಚಿಕೆ ಇಲ್ಲದಂತಹ ಸರ್ಕಾರ. 4% ಅನ್ನ ಕಾಂಟ್ರಾಕ್ಟ್ಗಳಲ್ಲಿ ಮುಸಲ್ಮಾನರಿಗೆ ಕೊಡುವಂತಹ ದಾರ್ಶತನವನ್ನು ಮೆರೆಸುವಂತಹ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಶಾಶ್ವತ ಅಂತ ಅನ್ಕೊಂಡಿದ್ದಾರೆ ಇವರು. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಿಗೆ ಅತ್ಯಂತ ಸ್ಪಷ್ಟವಾಗಿ ಇಲ್ಲಿರುವ ಎಲ್ಲ ಕಾರ್ಯಕರ್ತರ ಪರವಾಗಿ ಹೇಳ್ತಾ ಇದ್ದೇನೆ. ನೀವು ಮುನ್ನುಗ್ಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಹಿಂದುತ್ವದ ನೆಲದ ಕಾರ್ಯಕರ್ತರು ನಾವೆಲ್ಲರೂ ಒಂದೇ ಸ್ವರದಲ್ಲಿ ಒಂದಾಗಿ ಒಟ್ಟಾಗಿ ಈ ಸಿದ್ದರಾಮಯ್ಯ ನೇತೃತ್ವದ ಹಿಂದೂ ವಿರೋಧಿ ಸರ್ಕಾರವನ್ನ ತೊಲಗಿಸುವ ತನಕ ಅದೆಷ್ಟೇ ದಿನವಾಗಲಿ ಹೋರಾಟ ನಿಲ್ಲುವುದಿಲ್ಲ ಅನ್ನುವಂಥದ್ದನ್ನ ಈ ನೆಲದಿಂದ ಅತ್ಯಂತ ಸ್ಪಷ್ಟವಾಗಿ ತಮ್ಮೆಲ್ಲರ ಬೆಂಬಲದೊಂದಿಗೆ, ತಮ್ಮೆಲ್ಲರ ಸಹಕಾರದೊಂದಿಗೆ ರಾಜ್ಯ ಅಧ್ಯಕ್ಷರಿಗೆ ಭರವಸೆಯ ಮಾತುಗಳನ್ನು ಹೇಳ್ತಾ ಹೆಚ್ಚಿಗೆ ಏನನ್ನು ಮಾತನಾಡಿದೆ. ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಮಾರ್ಗದರ್ಶನವನ್ನು ನೀಡಲಿಕ್ಕಿದ್ದಾರೆ. ಮುಂದಿನ ದಿವಸದ ಹೋರಾಟದ ರೂಪುರೇಷೆಯನ್ನು ಹೇಳಲಿಕ್ಕಿದ್ದಾರೆ. ಗ್ರಾಮಗಳಲ್ಲಿ, ಬೂತ್ಗಳಲ್ಲಿ ಕಾಂಗ್ರೆಸ್ನ ಈ ದುರಾಡಳಿತವನ್ನು ವಿರೋಧಿಸೋಣ, ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿಯನ್ನು ವಿರೋಧಿಸೋಣ, ಕಾಂಗ್ರೆಸ್ನ ಭ್ರಷ್ಟಾಚಾರದ ನೀತಿಯನ್ನು ವಿರೋಧಿಸೋಣ. ಒಂದಾಗಿ ಒಟ್ಟಾಗಿ ಮತ್ತೊಮ್ಮೆ ಈ ನೆಲದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ
ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪದ ಸಬ್ಕಿ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂತ ಪರಿಕಲ್ಪನೆಯ ಸರ್ಕಾರ ಬರುವ ತನಕ ವಿರಮಿಸದಿರೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಕೈ ಮುಗಿದು ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಇವತ್ತು ಘೋಷಣೆ ಮಾಡಿದ್ದಾರೆ. ಇಂಥ ಒಂದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಕ್ತಕ್ಕಂತ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ. ಅದನ್ನ ನಾನು ಇವತ್ತು ಮಂಗಳೂರಿನಲ್ಲಿ ತುಳುನಾಡಿನಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಎಚ್ಚರಿಕೆ ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಏನು ಬೆಲೆ ಏರಿಕೆ, ಈ ಪುಣ್ಯಾತ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ 50ಕ್ಕೂ ಹೆಚ್ಚು ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗಿದೆ. ಆ ಬಡವರ ಮನೆಯಲ್ಲಿ 1 ಲೀಟರ್ ಹಾಲು ತೆಗೆದುಕೊಂಡು ಬಂದು ಪಾಪ ಮಕ್ಕಳಿಗೆ ಒಂದು ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಹೇಳಿದ್ರೆ 9 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇವತ್ತು ಇಲ್ಲಿವರೆಗೂ ಕೂಡ. ಪೆಟ್ರೋಲ್ ಡೀಸೆಲ್ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಇವತ್ತು 7.5 ರೂಪಾಯಿ ಇವತ್ತು ಜಾಸ್ತಿ ಮಾಡಿರ್ತಕ್ಕಂಥದ್ದು. ಇಂಥ ಜನವಿರೋಧಿ ಸರ್ಕಾರ ಇದೆ. ಮಾತುಕತೆ ಕೇಂದ್ರ ಸರ್ಕಾರವನ್ನು ದೂರ್ತಾರೆ. ನರೇಂದ್ರ ಮೋದಿಜಿಯವರನ್ನ ಟೀಕೆ ಮಾಡ್ತಾರೆ. ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತೇಳಿ ಬೊಬ್ಬೆ ಹಾಕ್ತಾರೆ ಸಿದ್ದರಾಮಯ್ಯನವರು. ಮಾನ್ಯ ಸಿದ್ದರಾಮಯ್ಯನವರೇ, ಇದೇ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಮೊನ್ನೆ ಬಜೆಟ್ ಅನ್ನ ಮಂಡನೆ ಮಾಡಬೇಕಾದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರನ್ನ ಶ್ಲಾಘನೆ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಸರ್ವತೋನ್ಮುಖ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಆರ್ಥಿಕ ಶಕ್ತಿಯನ್ನು ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅಂತೇಳಿ ಒಮರ್ ಅಬ್ದುಲ್ಲಾ ಅವರು ಹೇಳಿದ್ದಾರೆ. ನಿಮ್ಗೇನ್ ದಾಡಿ ಆಗಿದೆ ಸಿದ್ದರಾಮಯ್ಯನವರೇ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇವತ್ತು ಸಂಘರ್ಷದ ಹಾದಿಯನ್ನು ತುಳಿದಿದ್ದೀರಿ. ನೀವು ಸಂಘರ್ಷದ ಹಾದಿಯನ್ನು ತುಳಿದು ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡ್ತಕ್ಕಂಥದ್ದು, ನರೇಂದ್ರ ಮೋದಿಜಿಯವರನ್ನ ಟೀಕೆ ಮಾಡ್ತಕ್ಕಂಥದ್ದು, ಇದೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಮ್ಮ ನಡವಳಿಕೆ ನೋಡಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳೆಲ್ಲ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಅದನ್ನ ನಾವು ಇವತ್ತು ಜನರಿಗೆ ತಿಳಿಸಬೇಕಾಗಿದೆ. ಇವತ್ತು ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಕಳೆದ 10 ವರ್ಷದಲ್ಲಿ ನಮ್ಮ ರಾಜ್ಯದ ಅಭಿವೃದ್ಧಿಗೆ 2,85,000 ಕೋಟಿ ಕೊಟ್ಟಿದ್ದಾರೆ. ಇದೆ ಮನಮೋಹನ್ ಸಿಂಗ್ ಇದ್ದಾಗ ಕೇವಲ 85,000 ಕೋಟಿ ಕೊಟ್ಟಿದ್ರು. ಆದ್ರೂ ಕೂಡ ನಮ್ಮ ನರೇಂದ್ರ ಮೋದಿಜಿ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದೆ ಅಂತೇಳಿ ಇವತ್ತು ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಕರ್ನಾಟಕ ದೇಶದಲ್ಲೇ ಅತ್ಯುನ್ನತ ಸ್ಥಾನದಲ್ಲಿತ್ತು. ಅಭಿವೃದ್ಧಿಯ ವಿಚಾರದಲ್ಲಿ ಕರ್ನಾಟಕ